ಹೇಗಿದೆಲ್ಲ? ಹೌದು, ನೀನೇ ಮಾಡಿಸ್ಬೇಕು. ನಿಮ್ಮ ಅಣ್ಣ ಗೆಲ್ಲೋದಕ್ಕೆ ಇದು ಒಳ್ಳೆ ದಾರಿ ಕೂಡ. ದ್ವಾಪರ ಯುಗದ ಕೃಷ್ಣನಿಂದ ಹಿಡಿದು ಇವತ್ತಿನ ರಾಜಕಾರಣಿಗಳು ಗೆಲುವು ಮುಖ್ಯನೇ ಹೊರತು ಗೆಲುವಿನ ದಾರಿ ಮುಖ್ಯ ಅಲ್ಲ, ತಿಳ್ಕೊ. ರಾಜಕೀಯ ಅನ್ನೋದು ಬರೀ ಗಿಮಿಕ್ ಅಮ್ಮ. ಈ ಯುದ್ಧದಲ್ಲಿ ಗೆಲ್ಲೋಕೆ ನಾವು ಯಾವ ದಾರಿ ಬೇಕಾದ್ರೂ ಹಿಡಿಬೋದು. ಹೋಗಿ ಶೂಟ್ ಮಾಡಿಸೋ, ಕ್ವಿಕ್. ಇವತ್ತು ನೀನು ಮಾಡೋಕೆ ಹೊರಟಿರೋ ಕೆಲಸದಿಂದ ನಿಮ್ಮಣ್ಣ ಚುನಾವಣೆಯಲ್ಲಿ ಗೆಲ್ತಾನೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ. ಈ ರಾಜ್ಯ ಕಂಡುಕೊಂಡ್ರೆ ಕೊಡಕ್ಕೆಲ್ಲ ಕ್ಲೀನ್ ಆಗುತ್ತೆ, ಬಡವರು ನೆಮ್ಮದಿಯಿಂದ ಜೀವನ ಮಾಡೋ ಹಾಗಾಗುತ್ತೆ. ಈ ಟೈಮಲ್ಲಿ ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಏನೂ ಆಗೋದಿಲ್ಲ. ಹೋಗು, ನಿಮ್ಮ ಅಣ್ಣನ ಚುನಾವಣೆ ಗೆಲುವೊಂದೇ ನಿನ್ನ ಕಣ್ಮುಂದೆ ಇರಬೇಕು. ಹೊರಡು, ಗೋ. ಆಯ್ತು ಡ್ಯಾಡ್. ಡಾಕ್ಟ್ರೆ, ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಬಡ ರಕ್ತ ಕೊಡಿದ್ದೀರಾ? ಆ ಅಜ್ಜಿ ಬಂದು ಇಷ್ಟು ದಿನ ಆಗಿದೆ, ಟ್ರೀಟ್ಮೆಂಟ್ ಮಾಡಕ್ಕೇನ್ರಿ ನಿಮಗೆ? ಅದೇನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಇವತ್ತವ್ರಿಗೆ ಆಪರೇಷನ್ ಆಗ್ಬೇಕಷ್ಟೇ. ಕೇಳಿಸ್ತಾ? ನೋಡಿದ್ರಲ್ಲ ವೀಕ್ಷಕರೇ, ಅವ್ರ ಮೇಲೆ ಹಲ್ಲೆ ನಡೆದಿದ್ರು, ನಿಂತ್ಕೊಳ್ಳೋ ಶಕ್ತಿ ಇಲ್ದಿದ್ರು, ಇದು ಯಾವುದನ್ನು ಲೆಕ್ಕಿಸ್ದೆ ಜನಗಳ ಕಷ್ಟ ಕೇಳ್ತಾ ಅವ್ರ ಜೀವನ ಬಗ್ಗೆ ಕಾಳಜಿ ತೋರಿಸ್ತಾ ಅದನ್ನೆಲ್ಲ ಪರಿಹರಿಸ್ತಾ ಇದ್ದಾರೆ ಇಂಥ ದಕ್ಷ ರಾಜಕಾರಣಿ. ಜನಪರ ವ್ಯಕ್ತಿನ ಗೆಲ್ಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಕ್ಯಾಮ್ರಾಮನ್ ರಾಮ್ ಜೊತೆಗೆ ಚಾಂದಿನಿ, ದೃಶ್ಯ ನ್ಯೂಸ್, ಬೆಂಗಳೂರು. ಅವಾಗಿಂದ ಎಡುತ್ತಾ ಇದೆಯಾ? ರೀ ಸೀನಿಯರ್, ನಿಮ್ಮನ್ನು ನೋಡಿದ ಮೊದಲನೇ ದಿನನ ನಾನು ಎಡವಿದಾಯ್ತು. ಈಗೇನು ಅಮ್ಮ, ನೀವೇ ಅವ್ನ ಕೈ ಹಿಡ್ದು ನಡೆಸಿ ಬನ್ನಿ. ಅವಾಗಿಂದ ಟ್ರೈ ಮಾಡ್ತಿದ್ದೀನಿ, ಎಡುತ್ತಾ ಇದ್ದಾನೆ. ಬನ್ನಿಮ್ಮ, ನೀವೇ ಸರಿ ಅವನ್ಗೆ. ರೀ ಸೀನಿಯರ್, ಪಾಪ ನಮ್ಮಮ್ಮ ನಾನು ಚಿಕ್ಕವನಿದ್ದಾಗಲೇ ಇದನ್ನೆಲ್ಲ ಮಾಡಿದಾಗಿದೆ. ಈಗ ಅವರು ಆರಾಮಾಗಿರ್ಲಿ ಅಂತಾನೆ ನಿಮ್ಮನ್ನ ನನಗೆ ಕಟ್ಟಿರೋದು. ರೀ, ನಿಮ್ಗೆ ಇಷ್ಟ ಆದ್ರೆ ನಡೆಸಿ, ಕಷ್ಟ ಆದ್ರೆ ಬಿಡಿ. ಹೆಂಗೋ ಎದ್ದು ಬಿದ್ದು ನಾನೇ ಓಡಾಡ್ಕೊಂಡಿರ್ತೀನಿ. ಬನ್ನಿ ಬನ್ನಿ, ನಿಮ್ ಬೆನ್ನಿಗೆ ಬಿದ್ದಿರೋ ಬೇತಾಳ ನಾನು. ಇವೇ ನನಗ್ ಸೇವೆ ಮಾಡ್ಬೇಕು. ಬನ್ರಿ. ದೇವ್ರೆ, ಆ ಹುಡುಗಿ ಒಳ್ಳೆವಳೆ, ಆದ್ರೆ ಅವಳ ಜಾತಕ ನೀನೇ ನನ್ನ ಮಗನ್ ಕಾಪಾಡ್ಬೇಕಪ್ಪ. ಕೂತ್ಕೋ, ಹುಷಾರು. ಅಯ್ಯೋ, ಟಿವಿ ನೋಡೋ ಅಂದ್ರೆ ಕೇಬಲ್ ಬೇರೆ ಬರ್ತಿಲ್ಲ. ಸೀನಿಯರ್, ಸ್ವಲ್ಪ ಪೇಪರ್ ಓದ್ರೆ ಈ ಹಾಲಿ ರಿಪೋರ್ಟರ್ ಅಭಯಶೇಖರ್ಗೆ ಪ್ರಪಂಚದಲ್ಲಿ ಏನೇನ್ ನಡೀತಿದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಟೀಚರ್ ಅಮ್ಮ ಓದ್ರೆ ಸಿಎಂ ಅಭ್ಯರ್ಥಿ ರಂಜಿತ್ಗೆ ಡಿಕ್ಕಿ ಹೊಡೆದ ಅಪರಿಚಿತ ಕಾರು.
ಕಾರು ಚಾಲಕ ಪರಾರಿ.